ವೆಲ್ಕಮ್. You are married, right? Yes. Where is she? She's actually inside the house. Please call her. I'll be back in a minute. ಅಲ್ಲಡಿ ಜೋಡಿ ಹಕ್ಕಿಗಳು ಬರ್ತಿದ್ದಾರೆ. ತಗೊಳ್ಳಿ. ಇದ್ಯಾಕೆ ಮೇಡಮ್ ನನಗೆ ಕೊಡ್ತಿದ್ದೀರಾ? ಈ ಬಟ್ಟೆ ಮೇಲೆ ನಿಮ್ಮ ಹೆಸರೇ ಬರ್ತಿದೆ ಅನ್ಸುತ್ತೆ. ತಗೊಳ್ಳಿ. ಅಲ್ಲ ಮೇಡಮ್, ಇದನ್ನ ಚಿರು ಸರ್ಗೆ ತೋರಿಸ್ಬೇಕು ಅಂತಿದ್ರಲ್ಲ, ತೋರಿಸಿದ್ರಾ? ಅವ್ರಿಗಿದನ್ನ ನೋಡೋಕೆ ಅದೃಷ್ಟ ಇಲ್ವೋ ಅಥವಾ ನನಗೆ ಅವ್ರಿಗೆ ತೋರ್ಸೋಕೆ ಅವಕಾಶ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದನ್ನ ಏನು ಅನ್ಕೊಂಡು ಮಾಡಿದ್ನೋ ಅದು ಈಡೇರಲಿಲ್ಲ. ಆದರೆ ಸೌಂದರ್ಯ ಮೇಡಮ್ ಹಾಕಿದ ಸವಾಲಲ್ಲಿ ಗೆದ್ದಿದ್ದೀನಿ ಅನ್ನೋ ಖುಷಿ ಇದೆ. ಈ ಬಟ್ಟೆನ ನಿಮ್ಗೆ ತೋರಿಸಿದಾಗ ನೀವು ಇದನ್ನ ನೋಡಿ ತುಂಬ ಖುಷಿ ಪಟ್ರಲ್ವಾ? ಅದಕ್ಕೆ ಅಕ್ಕ, ಇವತ್ತು ನಿಮ್ಮ ಹುಟ್ಟಿದ ಹಬ್ಬಕ್ಕೆ ನನ್ನ ಕಡೆಯಿಂದ ಕಾಣಿಕೆ. ತಗೊಳ್ಳಿ ತಗೊಳ್ಳಿ ಅಕ್ಕ. ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ಹೋಗಿ ಹಾಕೊಂಡು ಬನ್ನಿ. ಅಯ್ಯೋ, ನಾನು ಇಂಥ ಬಟ್ಟೆ ಯಾವತ್ತೂ ಹಾಕ್ಕೊಂಡೇ ಇಲ್ಲ. ಸಂಕೋಚ ಪಟ್ಬಿಡಿ. ದಿನ ಇದೇ ಥರ ಬಟ್ಟೆ ಹಾಕೋತೀರಾ? ಇವತ್ತು ಒಂದು ದಿವಸ ನನಗೋಸ್ಕರ ಹಾಕ್ಕೊಂಡು ಬನ್ನಿ. ಎಷ್ಟು ಕಷ್ಟಪಟ್ಟು ಹೊಲ್ದಿದ್ದೀನಿ, ನನಗೂ ಸಂತೋಷ ಆಗುತ್ತೆ. ಅಲ್ಲ ಮೇಡಮ್, ಸೌಂದರ್ಯ ಮೇಡಮ್ ಬೈದ್ರೆ? ಅಯ್ಯೋ, ತಲೆ ಕೆಡ್ಸ್ಕೊಬೇಡಿ. ನಾನು ಕೊಟ್ಟಿದ್ದು ನಾನೇ ಹಾಕೊಳಕ್ಕೆ ಹೇಳಿದ್ದು ಅಂತ ಹೇಳ್ತೀನಿ. ಸರಿ ಮೇಡಮ್. ಆಗ್ಲಿಂದ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಇಂಪಾರ್ಟೆಂಟ್ ಇವೆಂಟ್. ಗ್ರೇಟ್ ಬ್ರಿಟನ್ ನಲ್ಲಿರೋ ಮಿಸ್ಟರ್ ಆಂಡ್ರೋ ಅವರ ಮಗಳಿಗೋಸ್ಕರ ನಮ್ಮ ಚಿರಾಗ್ ಅವರು ಡಿಸೈನ್ ಮಾಡಿರೋ ಲೇಟೆಸ್ಟ್ ಡಿಸೈನ್ ನ ಈಗ ಪ್ರೆಸೆಂಟ್ ಮಾಡೋ ಟೈಮ್. ಚಿರು, ಪ್ಲೀಸ್. ನಾನು ಮಾಡಿರೋ ಲೇಟೆಸ್ಟ್ ಡಿಸೈನ್ ನ ನಾನೇ ಇನಾಗ್ರೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ನಮ್ಮ ಅತ್ತಿಗೆ ಇನಾಗ್ರೇಟ್ ಮಾಡ್ತಾರೆ. ಅಣ್ಣ, ಊಟ ತಯಾರಾಗಿದೆ. ನನಗಂತೂ ಹೊಟ್ಟೆ ತುಂಬ ಹಸಿತಿದೆ. ಬಾ, ಊಟ ಮಾಡೋಣ. ಹಸಿಯೋದು ಹೊಟ್ಟೆನೆ, ತಲೆ ಅಲ್ಲ. ನರಸಿಂಹ ಬರಲಿಲ್ಲ ಅಂತ ನಾನು ಟೆನ್ಷನ್ನಲ್ಲಿದ್ದರೆ ಇವಳಿಗೆ ತಿನ್ನೋ ಚಿಂತೆ. ಹೋಗು, ನೀನೇ ಗಡದ್ದಾಗ ತಿನ್ನೋಗು. ಏನಿವತ್ತು ನರಸಿಂಹನ ಬಗ್ಗೆ ನಿನಗೆ ಇಷ್ಟೊಂದು ಕಾಳಜಿ? ಅಷ್ಟು ಬೇಗ ಅವನ ಬಗ್ಗೆ ನಿನ್ನ ಮನಸ್ಸು ಕರ್ಗೋಯ್ತಾ? ಅವನ ಬಗ್ಗೆ ನನ್ನ ಮನಸ್ಸು ಯಾಕೆ ಕರಗುತ್ತೆ? ಅದೇನಿದ್ರು ನಿಮ್ಮ ಮತ್ತಿಗೆಗೆ ಎಲ್ಲಿ ಕುಡಿದು ನೆನ್ನೆ ಥರ ಮೋರಿಲಿ ಬಿದ್ದಿದ್ದಾನೆ ಅಂತ ಯೋಚನೆಯಲ್ಲಿದ್ದೀನಿ. ಅದು ಅಲ್ಲದೆ SI ಮಗಳು ಸಾವಾಸ ಬೇರೆ. ಅವ್ರಿಗೇನಾದ್ರು ಗೊತ್ತಾದ್ರೆ ಯಾವ್ದಾದ್ರು ಕೇಸ್ ಹಾಕಿ ಅವನಿಗೆ ಜೈಲ್ಗೆ ಹಾಕೋದು ಗ್ಯಾರಂಟಿ. ಬಿಡ್ತು ಅನ್ರಿ, ಯಾಕೆ ಅಪಶಕನಕ್ಕೆ ಮಾತಾಡ್ತೀರಾ? ಆ ಹುಡುಗಿ ಸಾವಾಸ ಬಿಟ್ಟಿದ್ದೀನಿ ಅಂತ ಅವ್ನು ಹೇಳಿದ್ದಾನೆ ತಾನೆ. ನಿನ್ನ ಮಗ ಹೇಳೋದನ್ನೆಲ್ಲ ನೀರ್ ಮೇಲೆ ಬರ್ಕೋಬೇಕಷ್ಟೇ. ಅದಕ್ಕೆ ಅವನು ನಿನ್ನನ್ನು ಯಾವಾಗಲೂ ಯಾಮಾರಿಸೋದು. ನಿನಗದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಎಷ್ಟು ಬೈತಿರೋ ಬೈರಿ. ಈಗೇನು ನನ್ನ ಮಗ ಕುಡ್ಕೊಂಡು ಬರ್ತಾನೆ ಅಂತ ಹೇಳ್ತಿದ್ದೀರಾ? ಯಾವನಿಗೆ ಗೊತ್ತು? ಆಯ್ತು ಬಿಡಿ, ಅವನನ್ನು ನಾನೇ ಹೋಗಿ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಏನು ಬೇಕಾಗಿಲ್ಲ. ಇಷ್ಟು ಹೊತ್ತಲ್ಲಿ ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ನಮ್ದೊಂದು ಶರ್ಟು ಬೀರುನಲ್ಲಿ ಟಾರ್ಚ್ ಇದೆ, ಕೊಡು, ನಾನೇ ಹೋಗಿ ಹುಡ್ಕೊಂಬರ್ತೀನಿ. ಕರ್ಮ ಕರ್ಮ ನಮ್ದು. ಬಂದ ಬಿಡೋಣ. ಏನಾಯ್ತು? ಒಂದು ನಿಮಿಷ ಕಣ. ಕುಡಿದು ಬಂದಿದೆಯೇನೋ?
ಇಲ್ಲಮ್ಮ. ನನ್ನ ಮೇಲೆ ಆಣೆ ಮಾಡಿ ಹೇಳು. ಅಮ್ಮ ನಿನ್ನ ಮೇಲೆ ಹಣೆ ನಾನು ಕುಡ್ದಿಲ್ಲ. ಆ ಹುಡುಗಿ ಸಿಕ್ಕಿದ್ಲಾ? ಯಾವ ಹುಡುಗಿ? SI ಸಾಹೇಬ್ರು ಮಗಳು. ಇಲ್ಲಮ್ಮ. ಕೇಳಿಸ್ಕೊಡ್ರಾ? ಅದಕ್ಕೆ ಕುಡಿಯೋದಕ್ಕೆ ಹೇಗೆ ಆಣೆ ಮಾಡಿಸ್ಕೊಂಡ್ರು ಹುಡುಗಿ ವಿಷಯನೂ ಹಾಗೆ ಆಣೆ ಮಾಡಿ ಹೇಳಕ್ಕೆ ಹೇಳಿ, ಅಂದರೆ ಅಣ್ಣಂಗೆ ಅವಾಗ ಸಮಾಧಾನ ಆಗುತ್ತೆ ಅಂತ. ಅಮ್ಮ ನಿನ್ನ ಮೇಲೆ ಹಣೆ ನಾನು ಸಂಜೆ ನಾನು ಮೀಟ್ ಮಾಡಿಲ್ಲ, ಅವಳ ಹತ್ರ ಮಾತು ಕೂಡ ಆಡಲಿಲ್ಲ. ಗೊತ್ತಾಯ್ತೇನಮ್ಮ? ಅಲ್ಲ ಅದಕ್ಕೆ ನನಗೋಸ್ಕರ ಕೇಳಿದಲ್ಲ, ಅಣ್ಣನ ಸಮಾಧಾನಕ್ಕೋಸ್ಕರ ಕೇಳಿದ್ದಷ್ಟೇ. ಯಾಕೆಲ್ಲ ಹಾಗೆ ನಿಂತಿದ್ದೀರಾ? ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಬನ್ನಿ. ನನಗೂ ಹಶ್ವಾಗ್ತಿದೆ, ಬನ್ನಿ ಬನ್ನಿ ಊಟಕ್ಕೆ. ಬಾಪ. ನಾನು ಕೈ ಕಾಲು ಮುಖ ತೊಳ್ಕೊಂಡ್ಬರ್ತೀನಿ. ನಮ್ಮ ಚಿರು ಮಾಡಿರೋ ಈ ಡಿಸೈನ್ನ ಇಡೀ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ. ನಮ್ಮ ಚಿರು ಡಿಸೈನ್ ಮಾಡೋ ಔಟ್ಫಿಟ್ಸ್ ಎಲ್ಲ ತುಂಬ ಯುನೀಕ್ ಆಗಿರುತ್ತೆ. ಡೇ ಆ್ಯಂಡ್ ನೈಟ್ ಎಫರ್ಟ್ಸ್ ಹಾಕಿ ಕಷ್ಟಪಟ್ಟು ಮಾಡಿರ್ತಾನೆ. ಚಿರು, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ನಿಮ್ಮ ಮಗ ಅವ್ರ ಸಾಧನೆ ಬಗ್ಗೆ ಏನು ಹೇಳ್ತೀರಾ? ಖಂಡಿತ. ಈ ಕ್ಷಣ ಚಿರುನ ಹೇಗೆ ಹೊಗಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವನಲ್ಲಿರೋ ಹಠ, ಛಲ, ಏನಾದರೂ ಹೊಸದನ್ನು ಮಾಡಬೇಕು ಅನ್ನೋ ತುಡಿತಾನೆ ಅವನ್ನ ಇವತ್ತು ಈ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ಅವನನ್ನ ನನ್ನ ಮಗ ಅಂತ ಹೇಳೋದಕ್ಕಿಂತ ಚಿರು ಅಪ್ಪ ನಾನು ಅಂತ ಹೇಳ್ಕೊಳ್ಳೋಕೆ ನನಗೆ ಇನ್ನಷ್ಟು ಹೆಮ್ಮೆ ಆಗ್ತಿದೆ. ಚಿರು, ಇದೇ ರೀತಿ ನಿನ್ನ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳು ಸಕ್ಸಸ್ ಕಾಣಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಈ ಡಿಸೈನ್ ನಿಮ್ಗೆ ಹೇಗೆ ಸಿಕ್ತು ಸರ್? ಆ್ಯಕ್ಚುಲಿ ಆ್ಯಂಡ್ರಿ ಅವ್ರಿಗೆ ನಮ್ಮ ಕಂಪ್ನಿ ಬಗ್ಗೆ ಮೊದಲೇ ಗೊತ್ತಿತ್ತಂತೆ. ನಾನು ಮುಂಚೆ ಮಾಡಿರೋ ಡಿಸೈನ್ಸ್ ಕೂಡ ಅವ್ರು ಇಷ್ಟಪಟ್ಟಿದ್ದಾರೆ. ಸೊ ಅವ್ರ ಕಡೆಯಿಂದ ಕಾಲ್ ಬಂತು, ನಾನು ಡಿಸೈನ್ ಮಾಡಿದೆ. ಅವ್ರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ನಾನು ಉಳಿಸ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀನಿ. ದೀಪಾ, ನಿನ್ನ ಗಂಡನ ಈ ರೀತಿ ನೋಡಿ ನೀನು ಖುಷಿ ಆಗ್ತಿದ್ಯಾ? ಓ ಅಕ್ಕ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಿನ್ನ ಗಂಡನ ಪಕ್ಕ ಕೂರೋ ಥರನೇ ಆಗಲಿ. ಹೇಳಿ ಮೇಡಮ್, ನಿಮ್ಮ ಹಸ್ಬೆಂಡ್ ಮಾಡಿರೋ ಸಾಧನೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನನ್ನ ಹಸ್ಬೆಂಡ್ ಒಂಥರ ಶ್ರಮಜೀವಿ. ಅವ್ರು ಯಾವಾಗಲೂ ನನ್ನ ಜೊತೆ ಜಗಳ ಮಾಡ್ತಿದ್ರು, ಕೆಲ್ಸಕ್ಕೋಸ್ಕರ ಯಾವಾಗಲೂ ಕಷ್ಟಪಡ್ತಿರ್ತಾರೆ. ಅವ್ರು ಇವತ್ತು ಈ ಸಾಧನೆ ಮಾಡಿದ್ದಾರೆ ಅಂದರೆ ಅವರಲ್ಲಿರೋ ಪ್ರತಿಭೆನೇ ಸಾಕ್ಷಿ. ಅವರಿಡೋ ಪ್ರತಿ ಹೆಜ್ಜೆಯಲ್ಲೂ ನಾನು ಅವ್ರ ಜೊತೆ ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಾಧನೆ ಮಾಡಿದ್ದೀನಿ ಅಂದರೆ ಅದ್ರ ಹಿಂದೆ ನನ್ನ ಹೆಂಡತಿ ಸಪೋರ್ಟ್ ತುಂಬಾ ಇದೆ. ಅವ್ರು ಸಪೋರ್ಟ್ ಮಾಡಿರೋದಕ್ಕೆ ನನಗೆ ಕೆಲಸ ಮಾಡೋಕ್ಕೆ ಈಸಿ ಆಗಿರೋದು. ಥ್ಯಾಂಕ್ಸ್ ದೀಪಾ ಅವರೇ. ಏನು ದೀಪಾ, ಆಗಲೇ ಕನಸು ಕಾಣ್ತಿದ್ಯಾ? ಇವತ್ತು ಕಾಣ್ತಿರೋ ಕನಸು ನನಸಾಗಲಿ. ಅರವಿಂದು ಎಲ್ಲೋಗಿದ್ದೆ? ರೂಪ ಆವಾಗ್ಲಿಂದ 1000 ಸಲ ಕೇಳಿದಾಳೆ ಎಲ್ಲೋದ ಅರವಿಂದು ಅಂತ. ನೀನು ಇಲ್ಲ ಅಂತ ಬೇರೆ ಕೋಪ ಬೇರೆ ಮಾಡ್ಕೊಂಡಿದ್ದಾಳೆ, ಗೊತ್ತಾ? ಮಾಡ್ಕೊಂಡ್ರಿ ಬಿಡ್ರಿ. ಕೇಳಿದ್ರೆ ಯಾವುದೋ ಪ್ರೊಡ್ಯೂಸರ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ತೀನಿ. ಹಾಂ, ಸುಳ್ಳು ಹೇಳೋದನ್ನ ನಿನ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅಂತ ನನಗೆ ಗೊತ್ತು. ಅದೇ ನಿಜ ಹೇಳು, ಎಲ್ಲಿ ಹೋಗಿದ್ದೆ? ಕಂಡಿಡಿಯಕ್ಕೆ. ಯಾರನ್ನ? ಏನನ್ನ? ಆ ಟೈಗರ್ ಪ್ರಭಾಕರ್ಗೆ ಯಾವುದಾದ್ರೂ ಒಂದು ಲೂಪ್ ಹೋಲ್ ಇದ್ದೇ ಇರುತ್ತೆ ಅಂತ ಹೇಳಿದ್ನಲ್ವಾ, ಅದನ್ನೇ ಇವತ್ತು ಕಂಡು ಹಿಡಿದಿದ್ದು. ಅರವಿಂದು, ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳು. ಹೌದಾ?
ಇಷ್ಟೆಲ್ಲ ಮಾಡಿದ್ಯಾ ಅರವಿಂದು? ಇಷ್ಟು ದಿನ ಆ ಪ್ರಭಾಕರ್ ಟೈಗರ್ ಥರ ನನಗೆ ಆಟ ಆಡಿಸ್ತಾ ಇದ್ದ. ಇನ್ಮೇಲೆ ನಾನು ಸಿಂಹದ ಥರ ಅವನನ್ನು ಭೇಟಿ ಆಡ್ತೀನಿ. ಒಳ್ಳೆ ಕೆಲಸ ಮಾಡಿದೆ ಬಿಡು ಅರವಿಂದು. ಆ ರೂಪನ್ ಚಾಕ್ರಿ ಮಾಡೋದ್ರಿಂದ ಆದಷ್ಟು ಬೇಗ ನನಗೆ ಮುಕ್ತಿ ಕೊಡಿಸಿ ಪುಣ್ಯ ಕಟ್ಕೊಳಪ್ಪ. ಆಗುತ್ತೆ, ಅದು ಆಗುತ್ತೆ. ಮೊದಲು ಆ ಪ್ರಭಾಕರ್ ಮಗಳನ್ನ ಬುಟ್ಟಿಗೆ ಹಾಕ್ಕೊಂಡು ಅವನನ್ನು ಆಟ ಆಡಿಸ್ತೀನಿ. ಆಮೇಲೆ ರೂಪನ್ ಬುಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಇಷ್ಟು ದಿನನೇ ಇದ್ದೀನಂತೆ, ಇನ್ನೇನು ಏನಾದರೂ ಮಾಡು. ಜಾಜಿ, ಏ ಅನಿತಾ, ಎಲ್ರಿ ಇದ್ದೀರಾ? ಮೇಡಮ್, ಏನೇ ನೀನು ಅವತಾರ? ಇದು ನಮ್ ಚಿರು ಡಿಸೈನ್ ಮಾಡಿರೋ ಗೌನ್ ತಾನೆ? ಅಯ್ಯೋ ಇಲ್ಲ ಮೇಡಮ್, ಇದು ದೀಪಾ ಮೇಡಮ್ ಮಾಡಿದ್ದು. ದೀಪ ಮಾಡಿದ್ದ? ನಿಜ ಹೇಳೆ, ಸುಳ್ಳು ಹೇಳ್ಬೇಡ. ಹೌದು ಮೇಡಮ್, ಇದನ್ನ ಚಿರಾಗ್ ಸರ್ ತೋರ್ಸೋದಕ್ಕೆ ಅಂತ ದೀಪಾ ಮೇಡಮ್ ಮಾಡಿದ್ದು. ಆದ್ರೆ ಚಿರಾಗ್ ಸರ್ ನೋಡ್ಲಿಲ್ಲ, ಅದಕ್ಕೆ ನನಗೆ ಕೊಟ್ರು. ರಾಜ್ಗೋಪಾಲ್, ಬನ್ನಿ, ನಿಮ್ಗೇನ ಕ್ವೆಶನ್ ಇದೆಯಂತೆ. ಚಿಕ್ಕತ್ತೆ ಎಷ್ಟೊತ್ತು ಹೋದ್ರು, ಬರಲೇ ಇಲ್ವಲ್ಲ? ಒಂದ್ ನಿಮಿಷ ಇಲ್ಲೇ ನಿಂತ್ಕೋಬೇಕು. ಹಲೋ ಸೌಂದರ್ಯ, ಎಲ್ಲಿ ಹೋದ್ರಿ ಚಿಕ್ಕತ್ತೆ? ಜ್ಯೂಸ್ ತಗೊಂಬನ್ನಿ ಅಂತ ಕಳ್ಸಿದ್ರೆ ನೀವೇನು ಇವಾಗ ಜ್ಯೂಸ್ ಮ್ಯಾನುಫ್ಯಾಕ್ಚರೇ ಮಾಡಕ್ ಹೋಗಿದ್ದೀರಾ? ಅಯ್ಯೋ, ಇಲ್ಲಿ ಆಗ್ಬಾರ್ದಾಗಿದೆ. ಏನಾಯ್ತು? ನಮ್ ಚಿರು ಡಿಸೈನ್ ಮಾಡಿರೋ ಗೌನ್ ತರದ್ದೇ ಇನ್ನೊಂದು ಗೌನ್ನ ಜಾಜಿನೂ ಹಾಕೊಂಡಿದ್ದಾಳೆ. ಏನ್ ಹೇಳ್ತಿದ್ರ ಚಿಕ್ಕತ್ತೆ? ನೀನ್ ನಂಬಲ್ಲ ಅಂತ ಗೊತ್ತು. ಅವಳು ಹಾಕೊಂಡಿರೋ ಗೌನ್ನ ನಾನು ಫೋಟೋ ಹೊಡೆದು ನಿನಗೆ ಕಳಿಸ್ತೀನಿ, ನೋಡು. ಹಾ, ಚಿಕ್ಕತ್ತೆ ಏನ್ ಮಾಡೋದು ಇವಾಗ? ಜಾಜಿ ಕೈಯಲ್ಲಿ ಜ್ಯೂಸ್ ಕಳಿಸಿ. ಹಾ ಸರಿ, ಯೂನಿಫಾರ್ಮ್ ಹಾಕ್ಸಿ ಜ್ಯೂಸ್ ಕೊಟ್ಟು ಕಳಿಸ್ತೀನಿ. ಬೇಡ ಬೇಡ, ಅವಳನ್ನ ಆ ಡ್ರೆಸ್ಸಲ್ಲೇ ಬರಕ್ಕೆ ಹೇಳಿ. ಹಾ ಯಾಕೆ? ಹೇಳ್ದಷ್ಟು ಮಾಡಿ, ಅವಳನ್ನ ಬೇಗ ಕಳಿಸಿ. ಸರಿನಮ್ಮ. ಹೇಯ್, ಹೊರಗಡೆ ಹೋಗಿ ಜ್ಯೂಸ್ ಕೊಡೋಗೋ. ಸರಿ ಮೇಡಮ್, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಕೊಡ್ತೀನಿ. ಅದಕ್ಕೆಲ್ಲ ಟೈಮ್ ಇಲ್ಲ. ನೀನೇನ್ ಮಹಾರಾಣಿನ? ಎಲ್ರು ನೀನು ನೋಡ್ತಾರೆ ಅನ್ನೋದಕ್ಕೆ. ಇದೇ ಡ್ರೆಸ್ ಅಲ್ಲಿ ಹೋಗು. ಸರಿ ಮೇಡಮ್, ಆಯ್ತು. ಬೇಗ. ಸೌಂದರ್ಯ, ಅವಳು ಗೌನ್ ಹಾಕಿದ್ರು ಪರವಾಗಿಲ್ಲ, ಅವಳ ಕೈಯಲ್ಲಿ ಜ್ಯೂಸ್ ಕಳಿಸಿ ಅಂತ ಏನಕ್ಕೆ ಹೇಳಿದೆ? ಸ್ವಲ್ಪ ಹೊತ್ತು ಕಾಯಿರಿ ಚಿಕ್ಕತ್ತೆ, ನಿಮಗೆ ಗೊತ್ತಾಗುತ್ತೆ. ಆದ್ರೂ ನಂಗೆ ಗೊತ್ತು, ವೇಟ್ ಮಾಡಿ. ಆ ಜಾಜಿ ಎಲ್ಲಿ? ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ. ಜ್ಯೂಸ್ ತರ್ತಾ ಇದ್ದಾಳೆ. ಜಾಜಿ, ಎಲ್ರಿಗೂ ಜ್ಯೂಸ್ ಕೊಡಮ್ಮ. ಚಿರು, ಜಾಜಿ ನೋಡು, ಎಲ್ರಿಗೂ ಜ್ಯೂಸ್ ತಗೊಂಡು ಬಂದ್ಯಾಳೆ. ನಮ್ ಚಿರು ಮಾಡಿರೋ ಈ ಡಿಸೈನ್ ಇಡೀ ಇಂಡಿಯಾದಲ್ಲೇ ಯಾರು ಮಾಡಿದ್ರು.
ಏನ್ರಿ ಇದು? ನಮ್ಮ ಡಿಸೈನ್ ತುಂಬಾ ಯುನೀಕು, ಇಂಡಿಯಾನಲ್ಲೇ ಯಾರೂ ಮಾಡಿಲ್ಲ, ಇರೋದೇ ಒಂದು ಪೀಸು ಅಂದ್ರೆ ಈಗ ನೋಡಿದ್ರೆ ಇವಳು ಹಾಕೊಂಡಿದ್ದಾಳೆ. ನಿಮ್ಮನ್ನ ನಂಬಿ ಡಿಸೈನ್ ನೋಡಕ್ ಬಂದ್ವಲ್ಲ, ಮೋಸ ಮಾಡ್ಬಿಟ್ರಲ್ರಿ. ನೀವು ಮಾಡಿರೋ ಡಿಸೈನ್ ನಿಮ್ ಮನೆ ಕೆಲಸದ ಹುಡುಗಿ ಹಾಕೊಂಡು ಓಡಾಡ್ತಿದ್ದಾಳೆ. ಛೇ! ಇದೆಲ್ಲ ಹೇಗಾಯ್ತು ನಂಗೆ ಗೊತ್ತಿಲ್ಲ. ಆದರೆ ನಾನು ಮಾಡಿರೋದು ಯಾರು ಕಾಪಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾರ್ದು ಕಾಪಿ ಮಾಡಿಲ್ಲ. ನಿಜವಾಗ್ಲೂ ಡಿಸೈನ್ ಜೆನ್ಯೂನ್. ಬಟ್ಟೆ ಬೇರೆ ಯಾವುದೋ ಚೀಪ್ ಕ್ವಾಲಿಟಿದ್ ಹಾಕೊಂಡಿದ್ದಾಳೆ. ಹಾಗಾದ್ರೆ ಈ ಕೆಲಸ ಹಾಕೊಂಡಿರೋ ಬಟ್ಟೆನ ಯಾರು ಡಿಸೈನ್ ಮಾಡಿದ್ರು ಚಿರಾಗ್ ಅವರೇ? ಇದನ್ನ ನಾನು ಮಾಡಿದ್ದೆ. ಏನ್ರಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಎಲ್ರಿಗೂ ಯಾಮಾರಿಸ್ತಿದ್ದೀರಾ? ಚಿರಾಗ್ ಅವ್ರು ನೋಡಿದ್ರೆ ನಾನ್ ಡಿಸೈನ್ ಮಾಡಿದ್ದು ಬೇರೆ ಯಾರು ಡಿಸೈನ್ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಹೆಂಡತಿ ನೋಡಿದ್ರೆ ನಾನ್ ಡಿಸೈನ್ ಮಾಡಿದ್ದು ಅಂತಿದ್ದಾರೆ. ಅದ್ ನಾನ್ ಮಾಡಿದ್ದು ಅಂತ ನನ್ ಗಂಡನ್ ಗೊತ್ತಿಲ್ಲ. ಸಾಕ್ ಸುಮ್ಮನೆ ರಾಮ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಮ್ಮ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದೀರಾ. ಇನ್ನು ಎಷ್ಟು ಜನಕ್ಕೆ ಇದೇ ತರ ಮೋಸ ಮಾಡಿದ್ದೀರಾ? ನಿಮ್ ಕಂಪನಿ ನೀವು ಎಲ್ಲ ದೊಡ್ಡ ಫ್ರಾಡ್ ಅಂತ ಇವತ್ತು ಪ್ರೂವ್ ಆಗೋಯ್ತು. ಇನ್ನು ಮುಂದೆ ನಮಗೂ ನಿಮಗೂ ಯಾವ ಬಿಸ್ನೆಸ್ ಡೀಲೂ ಇಲ್ಲ. ಈ ಪ್ರಾಜೆಕ್ಟ್ ನ ನಾವು ಇಲ್ಲೇ ಕೈ ಬಿಡ್ತಾ ಇದ್ದೀವಿ. ಸರ್ ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ಇದರಲ್ಲಿ ನಮ್ಮ ಚಿರೋದ್ ಯಾವ ತಪ್ಪು ಇಲ್ಲ. ಪ್ಲೀಸ್ ನನ್ನ ನಂಬಿ. ಕಮ್ ಲೆಟ್ಸ್ ಗೋ. ಎಸ್, ವಿ ಶಾಲ್ ಲೀವ್. ನಾಳೆ ಪೇಪರಲ್ಲಿ ಹೆಡ್ಲೈನ್ಸ್ ನೋಡೋದು ಮರಿಬೇಡಿ ಚಿರಾಗ್ ಅವರೇ. ದೀಪಾ, ಏನಮ್ಮ ಇದೆಲ್ಲ? ಮಾವ, ಅದು ನಾನು ನಿಮ್ಮಿಂದಾಗಿ ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿದ್ದ ಹೆಸರೆಲ್ಲ ಹಾಳಾಯ್ತಲ್ರಿ. ಅಲ್ಲ, ಚಿರು ನಿನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅವನ ಮೇಲೆ ಈ ತರ ಸೇಡ್ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇದ್ಯಾ? ನಿನ್ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ವಿ, ಆ ಎಲ್ಲ ನಂಬಿಕೆಯನ್ನು ಹಾಳು ಮಾಡ್ಬಿಟ್ಟಿಯಲ್ಲ. ಚಿರು, ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದಚ್ಚು? ಇವರು ಮಾಡಿರೋ ಕೆಲಸದಿಂದ ಹೊರಗಡೆ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ ನಾನು? ಚಿರು ವಿಷಯದಲ್ಲಿ ನೀನು ಮೂಗ್ ತೋರಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ದೀಪಾ. ನಿನ್ನಿಂದ ನಾವ್ ಯಾರು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲ ಹೇಳ್ಬಿಡಿ, ಎಲ್ಲದಕ್ಕೂ ಪ್ರಿಪೇರ್ ಆಗ್ಬಿಡ್ತೀನಿ.
ಮರ್ಯಾದೆ ತೆಗ್ದವಳ ಹತ್ರ ಇನ್ನೂ ಏನು ಮಾತಾಡೋದು ಚಿರು? ಇಷ್ಟು ಮಾಡ್ದವಳು ನಾಳೆ ಇನ್ನು ಏನೇನು ಮಾಡಲ್ಲ. ಇಂಥವಳನ್ನ ಇನ್ನೂ ಮನೇಲೆ ಇಟ್ಕೋಬೇಕಾ? ನೀನೇ ಡಿಸೈಡ್ ಮಾಡೋ ಚಿರು. ಇವತ್ತು ನಿನ್ನ ಮರ್ಯಾದೆ ತೆಗ್ದವಳು ನಾಳೆ ನಿನ್ನ ಕರಿಯರ್ನೇ ಹಾಳು ಮಾಡ್ತಾಳೆ. ಇಷ್ಟು ದಿನ ನೀವು ಆಡಿದ್ದೆ ಆಟ ಆಗಿತ್ತು. ಇವತ್ತಲ್ಲ ನಾಳೆ ಸರಿ ಹೋಗ್ತೀರಾ ಅಂತ ಸುಮ್ಮನಿದ್ರೆ ನನ್ನ ಮರ್ಯಾದೆ ತೆಗೆಯುವಂಥ ಕೆಲಸನೇ ಮಾಡ್ತೀರಾ? ಅದಕ್ಕೆ ಹೇಳ್ದಂಗೆ ಇಷ್ಟೆಲ್ಲ ಆದ್ಮೇಲೂ ನಿಮ್ಮನ್ನ ಮನೇಲಿ ಇಟ್ಕೊಂಡ್ರೆ ನನ್ನ ಕೆರಿಯರ್ನ ಹಾಳು ಮಾಡಿದ್ದಲ್ಲದೆ ಈ ಮನೆನೇ ಸರ್ವನಾಶ ಮಾಡಿಬಿಡ್ತೀರಾ. ನನಗೆ ಇಮ್ಮಿಡಿಯೇಟ್ ಆಗಿ ನಿಮ್ಮಿಂದ ಡಿವೋರ್ಸ್ ಬೇಕು. ಏನಾದ್ರೂ ಆಗಲ್ಲ ಕೊಡಲ್ಲ ಅಂದ್ರೆ ನನಗೆ ಮನೆಯಲ್ಲೇ ಇರಲ್ಲ.